ಆತ್ಮೀಯ ನಾಗರಿಕರೇ, ಜಾಗೃತಿಯಿಂದ ಈ ಕೆಳಕಂಡ ಪ್ರಮುಖ ಮುನ್ನೆಚ್ಚರಿಕೆಯನ್ನ ವಹಿಸಿದಲ್ಲಿ ಕಳ್ಳರಿಂದ ಮನೆಗಳ್ಳತನವಾಗುವುದನ್ನ ತಡೆಯಬಹುದು ಮತ್ತು ಸುರಕ್ಷಿತವಾಗಿರಬಹುದು. ಮನೆಯ ಬಾಗಿಲಿಗೆ ಹೊರಕಾಣುವಂತೆ ಬೀಗ ಹಾಕುವ ಬದಲು ಒಳಲಾಕ್ ಆಗುವ ವ್ಯವಸ್ಥೆಯನ್ನ ಅಳವಡಿಸಿಕೊಳ್ಳುವುದು. ಮನೆಯಿಂದ ಕುಟುಂಬ ಸಮೇತ ಹೆಚ್ಚು ದಿನಗಳ ಕಾಲ ಹೊರಗೆ ಹೋಗುವಂತಿದ್ರೆ ಮುಂಚಿತವಾಗಿ ದಿನಪತ್ರಿಕೆ ಹಾಕುವ ವ್ಯಕ್ತಿಗೆ ಮನೆಗೆ ದಿನಪತ್ರಿಕೆ ಹಾಕದಂತೆ ಮಾಹಿತಿಯನ್ನ ನೀಡಿ. ಯಾಕೆಂದ್ರೆ ನಿಮ್ಮ ಮನೆಯ ಮುಂದೆ ದಿನಪತ್ರಿಕೆಗಳನ್ನ ತೆಗೆಯದೆ ಹಾಗೆ ಬಿಟ್ಟಲ್ಲಿ ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲವೆಂದು ಹೊರಗಿನ ವ್ಯಕ್ತಿಗಳಿಗೆ ಸುಲಭವಾಗಿ ಮಾಹಿತಿ ನೀಡಿದಂತಾಗುತ್ತೆ. ಮನೆಯಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ನಗದು, ಹಣ ಅಥವಾ ಆಭರಣಗಳನ್ನ ಇಟ್ಕೊಳ್ಬೇಡಿ. ನಿಮ್ಮ ಪ್ರಯಾಣದ ಬಗ್ಗೆ ಯಾವುದೇ ಕಾರಣಕ್ಕೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಸ್ಟೇಟಸ್ ಅಥವಾ ಇತರ ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಡೇಟ್ ಮಾಡಬೇಡಿ. ಇದರಿಂದ ಕಳ್ಳರಿಗೆ ಮಾಹಿತಿ ಸಿಕ್ಕಿ ಮನೆಗಳ್ಳತನವಾಗುವ ಸಂಭವವೇ ಹೆಚ್ಚು. ಅನುಕೂಲವಿದ್ದಲ್ಲಿ ಬಾಗಿಲುಗಳಿಗೆ ಥೆಫ್ಟ್ ಅಲಾರ್ಮ್ ಅನ್ನು ಅಳವಡಿಸುವುದು ಸೂಕ್ತ. ಅನುಕೂಲವಿದ್ದಲ್ಲಿ ಮನೆಗೆ ಸಿಸಿ ಕ್ಯಾಮೆರಾವನ್ನ ಅಳವಡಿಸಿ ತಾಂತ್ರಿಕ ಉಪಯೋಗದಿಂದ ನೀವು ಎಲ್ಲಿ ಇರುತ್ತೀರೋ ಅಲ್ಲಿಂದಲೇ ನಿಮ್ಮ ಮನೆಯನ್ನ ಯಾವಾಗಲೂ ಗಮನಿಸಿ. ಬಹುಮುಖ್ಯವಾಗಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯ ಫೋನ್ ನಂಬರ್ ಮತ್ತು ಬೀಟ್ ಪೊಲೀಸ್ ಅಧಿಕಾರಿಗಳ ನಂಬರ್ ಅನ್ನ ತಪ್ಪದೇ ಪಡೆದು ಯಾವಾಗಲೂ ನಿಮ್ಮ ಮತ್ತು ನಿಮ್ಮ ಕುಟುಂಬ ಸದಸ್ಯರ ಹತ್ತಿರ ಇರಲಿ. ನಿಮ್ಮ ಮನೆಯ ಸುತ್ತಮುತ್ತ ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗಾಗಲಿ ಅಥವಾ 112 ನಂಬರ್ಗೆ ಕರೆ ಮಾಡಿ ಮಾಹಿತಿ ನೀಡೋದನ್ನ ಎಂದಿಗೂ ಮರೆಯದಿರಿ. ನಿಮ್ಮ ಸುರಕ್ಷತೆಯೇ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಪ್ರಥಮ ಆದ್ಯತೆ.